अस्सलाम वालेकुम वरहमतुल्लाहि वबरकातुहू। हर साल की तरह इस साल भी हजरत सैयद मोहम्मद गौशा कादरी रहमतुल्लाह अलैह का संदल और उर्स मुबारक 22 अप्रैल 23, 24, 25, 26 को मुनक्किद किया गया। आज संदल का दिन जो था बहुत ही जोर व शौक के साथ मनाया गया। ये एक संदल शरीफी नहीं है, एक हिंदू मुस्लिम हर कौम की एक कौमी एकजहती की प्रतीक है। ये हमारा उर्स जो है ये बागेवाड़ी में नहीं पूरे कर्नाटक में एक मिसाल रखता है, एक मिसाल के काबिल है। इसी तरह आगे के भी प्रोग्राम इंशाअल्लाह ताला ऐसा खुशी के साथ अदा होंगे, ऐसी मैं उम्मीद रखता हूँ। गौशा कादरी रहमतुल्लाह अलैह से हम कुछ नहीं है, हम उनके खादिम हैं, बस वही सब इंतजाम करते हैं, वही संभालते हैं, हमसे खिदमत लेते हैं बस। अस्सलामु अलैकुम वरहमतुल्लाहि ताला बरकातहू। तमाम हिंदू भाइयों को मेरा नमस्कार। आज ये आशिकों की ईद है। ಇದು ಮುಸ್ಲಿಂ ಹಿಂದೂ ಎಲ್ಲರದು ಹಬ್ಬ ಇದೆ ಇದು। ನಾನು ಪ್ರತಿಯೊಂದು ಹಿಂದೂ ಮನೆಗೆ ಹೋದ್ರ ಆ ಭಕ್ತಿ ಆ ಭಾವನೆ ಆ ಜನ ಇದರಿಂದ ಪ್ರೀತಿ ಅವ್ರ ಪ್ರೀತಿಯಿಂದ ನಮ್ಗೆ ಗೌರವ ಕೊಡುದು ಇದು ನಮ್ಮ ಇಡೀ ಭಾರತಕ್ಕೆ ಒಂದು ಇತಿಹಾಸದಾಗ ಬರೆಯುವಂತದ್ದು ಇದು ಇದೆ। ಪ್ರತಿಯೊಂದು ಮನೆಗೆ ಹೋದ್ರ ಅಜ್ಜಾರು ಬರೀ ಒಳಗೊಂದು ಕಾಲ್ ನಮಸ್ಕಾರ ಮಾಡಿ ಅಜ್ಜನು ಪ್ರೀತಿ ನಮ್ಮ ಕಾಲಿಗೆ ಮುಟ್ಟಿಸ್ತಾರ ಹಿಂದೂ ಸಮಾಜದವರು। ಈ ನಮ್ಮ ಭಾರತ ದೇಶಕ್ಕೆ ನಮ್ಮ ಕರ್ನಾಟಕ ಇದು ಬಾಗೇವಾಡಿ ಮಾದರಿ ಆಗಿದೆ ಹಿಂದೂ ಮುಸ್ಲಿಂ ಏಕತಾಗೆ। ಹಂಗೆ ನಾವು ಇಡೀ ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲಾರು ಕೂಡ ಇರ್ಬೇಕಂತ ಹೇಳಿ ಇವತ್ತು ನಮ್ಮ ಅಂಜದ ಜಾತ್ರೆಯಾಗ ಗಂಧದ ದಿವಸ ನಾವು ಬೇಡ್ಕೊಂತೇವೆ। ಈ ಅಜ್ಜನ ಆಶೀರ್ವಾದ ಎಲ್ಲಾರ್ಗೆ ಆಗ್ಬೇಕು। ಈ ದೇಶದಾಗ ನಾವೆಲ್ಲಾರು ಕೂಡ ಇದ್ರ ನಮ್ಮ ಭಾರತ ದೇಶ ಉನ್ನತಿಗೆ ಹೋಗ್ತೈತಿ, ನಾವು ಇನ್ನೂ ಅಷ್ಟು ಇಂಪ್ರೂವ್ಮೆಂಟ್ ಮಾಡ್ತೇವೆ। ನಮ್ಗೆ ಯಾವ್ದು ದೇಶ ಪಾಕಿಸ್ತಾನ ಆಗಲಿ ಚೈನಾ ಆಗಲಿ ಮತ್ ಯಾವ್ದು ದೇಶ ಆಗ್ಲಿ ಇವತ್ತು ಭಾರತ ದೇಶಗೆ ಯಾವ್ದು ಟಕ್ಕರ್ ಕೊಡುವಂತ ದೇಶ ಅಲ್ಲ। ನಾವು ಏಕಿದ್ರ ಇನ್ನೂ ಅಷ್ಟು ಉನ್ನತಿ ಮಾಡ್ತೇವೆ, ಇನ್ನೂ ಅಷ್ಟು ನಾವು ಮುಂದೆ ಹೋಗ್ತೇವೆ। ಯಾವ ದೇಶನ ನಮ್ಗೆ ಕಂತರಿಸೋದು ಸಾಧ್ಯ ಇಲ್ಲ। ಇವತ್ತು ನಾನು ಇಡೀ ಭಾರತಕ್ಕೆ ನಮ್ಮ ಬಾಗೇವಾಡಿ ನಲ್ಲಿ ಹೆಂಗ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಹೆಂಗ್ ನಾವು ಇಲ್ಲಿ ಅಜ್ಜನ ಆಶೀರ್ವಾದ ಪಳ್ಳಿಗೆ ಬರ್ತೇವೆ, ಹಂಗ ಎಲ್ಲಾರು ಕೂಡ ಇಡೀ ಭಾರತದಲ್ಲಿ ಹಿಂಗ ಇರ್ಬೇಕಂತ ಹೇಳಿ ಈ ಅಜ್ಜನಂತಲೇ ಶುಭ ಹಾರೈಸೆ ನಾನು ಇವತ್ತು ವಿನಂತಿ ಮಾಡ್ಕೊತೇನೋ। ಎಲ್ಲಾರು ಒಂದಾಗಿರಿ, ಏಕಾಗಿರಿ, ದೇಶೀಯ ಉನ್ನತಿ ಮೇಲೆ ತಗೊಂಡು ಹೋಗಿರಿ ಅಂತ ಹೇಳಿ ನಾನು ಎಲ್ಲರಿಗೆ ಇದು ಅಜ್ಜನ ಹಬ್ಬಗೆ ಎಲ್ಲಾರು ಆಚರಿಸಿದೆ ಎಲ್ಲರಿಗೆ ಶುಭಾಶಯಗಳು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ। ಎಲ್ಲರಿಗೆ ಧನ್ಯವಾದ, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ। ಇವತ್ತಿನ ದಿವಸ ನಿನ್ನೆ ರಾತ್ರಿ ಗಂಧ ಮೊಮಿನ್ ಗಲ್ಲಿದಿಂದ ಇಲ್ಲೇ ಬಜಾರ್ ವನಿದಿಂದ ಬಂದ ದರ್ಗಾಗೆ ಗಂಧ ಇವತ್ತು ಏರಿದ್ದು, ಇವತ್ತು ಸಂಜೆಗೆ ಕವಾಲಿ ಇರ್ತೈತಿ। ನಾಳೆ ಶುಕ್ರವಾರ ಕವಾಲಿ ಇರ್ತೈತಿ। ಆದ್ರ ಶನಿವಾರ ಮತ್ತು ರವಿವಾರ 2 ನಾಟಕ ಇರ್ತಾವ, ಯಾಕಂದ್ರ 3 ದಿವಸ ಕುಸ್ತಿ ಇರ್ತಾವ। ಹಿಂದೂ ಮುಸ್ಲಿಂದ ಇದು ಏಕತಾದ ಒಂದು ಪ್ರತೀಕ ಇದೆ ಅಂತ ಯಾಕೆ ಹೇಳಿ ಅಂದ್ರ ನಮ್ಮ ಅಜ್ಜನ ಕಾಲದಿಂದ ಇಲ್ಲೇ ಮುಸ್ಲಿಮರಿಗೆ ಹೆಂಗ ಸಮಾನತೆ ಕೊಟ್ಟಿದಾರ ಹಂಗೆ ಹಿಂದೂ ಜನರಿಗೆ ಸಮಾನತೆ ಕೊಟ್ಟಿದ್ದೇವೆ ನಾವು। ಯಾಕಂದ್ರೆ 2 ದಿವಸ ಕವಾಲಿ, 2 ದಿವಸ ನಾಟಕ, 3 ದಿವಸ ಕುಸ್ತಿ ಅಂದ್ರೆ ನಮ್ಮ ದೃಷ್ಟಿ ಹೆಂಗಿದೆ ಯಾರಿಲ್ಲ ಆ ದೃಷ್ಟಿಗೆ ಸೂಫಿಯವರು ಹೇಳ್ತಾರಲ್ಲ ಹಂಗ ಒಂದ ದೃಷ್ಟಿಲೇ ನೋಡ್ಬೇಕು ಎಲ್ಲಾರಿಗೆ ಅಂತ। ಹಂಗ ನಮ್ಮ ಗುರುಗಳೇ ನಮ್ಮ ಅಜ್ಜವರು ನಮ್ಗೆ ಇದು ದೀಕ್ಷಾ ಕೊಡುವಾಗ ಒಂದು ಹಾನಿ ತಗೋತಾರ, ಎಲ್ಲಾ ಸಮಾಜದವ್ರಿಗೆ ಜೊತೆಗೆ ಏಕಾಗಿ ಇರ್ಬೇಕು, ಎಲ್ಲಾರಿಗೆ ಒಂದ್ ಸಮಾನ ನೋಡ್ಬೇಕಂತ ಹೇಳಿ ಅದ ದೀಕ್ಷಾಗೆ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ। ಇವತ್ತು ಅಂಜಾನಂದೆ